ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಸರ್ ನೀವು ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಕಿರಣ್ ಅಂತ, ಮಂಡ್ಯದವರು. ಪ್ರತಾಪ ಸ್ನೇಹಿತ ಅನ್ಸುತ್ತೆ. ಹೌದು. ಸೊ ಬೆಳಗ್ಗೆಯಿಂದ ಬಂದಿದ್ರಾ? ಯಾವ ಉದ್ದೇಶಕ್ಕೆ ಬಂದಿದ್ರಾ ಇಲ್ಲಿಗೆ? ಏನಿಲ್ಲ, ಎಲ್ಲ ಎತ್ತು ಕೊಂಬು ಗೊರ್ಸು ಮಾಡ್ಸೋದಕ್ಕೆ ನಾವು ಇಲ್ಲಿ ಯಾವಾಗ್ಲೂ ಮಾಡಿಸಿದಾಗ ಎಲ್ಲ ನಮ್ ಸ್ನೇಹಿತರೆಲ್ಲ ಬರ್ತೀವಿ. ಇವತ್ತೊಂದು 2-3 ಜನ ಮಿಸ್ಸು, ನಮ್ ಚನ್ನಪಣ್ಣದವರು ಮಿಸ್ಸು. ನೀವ್ ಎಲ್ಲಿಂದ ಬಂದಿದ್ದೀರಾ ಸರ್? ಈಗ ನಮ್ ಮಂಡ್ಯದಿಂದಾನೇ ಬಂದಿರೋದು. ಮಂಡ್ಯದಿಂದ ಬಂದಿದ್ದೀರಾ? ಸೊ ಬೆಳಿಗ್ಗೆನೆ ಬಂದ್ರಿ, ಎಲ್ಲ ನೀವೇ ಮಾಡಿಸ್ತಿದ್ದೀರಾ? ಏನು ಮಾಮೂಲಿ ಎಲ್ಲ ನಮ್ದು, ನಮ್ ಮನೆ ಹತ್ರ ನಮ್ ದನಗಳು ಗೊರ್ಸು ಕೊಂಬು ಮಾಡ್ಸೋದಕ್ಕೆ ಇಲ್ಲಿ ಬರ್ತಾರೆ. ಇಲ್ಲದಾಗ ನಾವು ಬರ್ತೀವಿ. ಸೊ ನೀವು ನಿಮ್ಮಲ್ಲಿ ವರಿಗಳನ್ನ ಸಾಕಿದ್ದೀರಾ? ಸಾಕಿ. ಎಷ್ಟಿದೆ ಸರ್ ಈ ವರಿಗಳಿಗೆ? ಇವಾಗ ಒಂದ್ ಜೊತೆ ಇದೆ. ಒಂದ್ ಜೊತೆ ಇದೆ. ಸೊ ನೀವು ಎಲ್ಲಾ ಜೊತೆಗೆ ಹೋಗ್ತಾ ಇದ್ದೀರಾ? ಎಲ್ಲಾ ಜೊತೆಗೆ ಹೋಗ್ತೀವಿ. ಇನ್ನೇಳಕ್ ಇಷ್ಟಪಡ್ತೀರಾ ಸರ್? ಬೆಳಿಗ್ಗೆ ಬಂದಿದ್ರೆ ಇಲ್ಲೇ ಏನಿಲ್ಲ, ಎಲ್ಲ ಮಾಮೂಲಿ ನೀವೇ ನಿಮ್ ವಿಡಿಯೋ ಮುಖಾಂತರ ತೋರಿಸಿ ಎಲ್ಲ ಗೊರ್ಸು ನೋಡಿ, ಗೊರ್ಸು ಯಾವ ರೀತಿ ಮಾಡಿಸ್ಬೇಕು ಅಂತ. ಇರ್ಫಾನ್, ಇವ್ರು ಇರ್ಫಾನ್ ಅಂತ ಹೇಳಿ ನಮ್ ಮಂಡ್ಯದವ್ರೆ. ನಾವು ಇವ್ರು ಒಂದ್ ಸ್ವಲ್ಪ ಟೈಮ್ ಕೊಡೋದು ನಮ್ಗೆ ಲೇಟು. ಇವತ್ತು ಹೇಳಿದ್ರೆ ಇನ್ನೊಂದ್ ವಾರ 10 ದಿವಸ ಮಾಡ್ತಾರೆ, ಆದ್ರೂ ಕೆಲಸ ನೀಟಾಗಿ ಮಾಡ್ತಾರೆ. ಇರ್ಫಾನ್ ಅಂತ ಹೇಳಿ ತುಂಬಾ ಇವಾಗ ಮೋಸ್ಟ್ ಆಫ್ ಆಲ್ ನಮ್ ಮಂಡ್ಯ ಕಡೆ ಇರೋ ದೊಡ್ಡದಕ್ಕೆಲ್ಲ ಇವರೇ ಗೊರ್ಸ್ ಮಾಡ್ತಾ ಇರೋದು. ದನ ಕೆಡಗೋದಕ್ಕೆಲ್ಲ ತುಂಬಾ ಚೆನ್ನಾಗಿ ಕೆಡಕ್ತಾರೆ. ಆಮೇಲೆ ಗೊರ್ಸು ಬಾರಿ ನೀಟಾಗಿ ಮಾಡ್ತಾರೆ. ಹಿಂಗಲ್ಲ ಹಿಂಗ್ ಮಾಡೋಣ, ಇದಕ್ಕೆ ಲಾಳ ಬೇಕು ಬೇಡ ಅದೆಲ್ಲ ಹೇಳಿ ಕೆಲಸ ನೀಟಾಗಿ ಮಾಡ್ತಾರೆ. ಗೊರ್ಸೆಲ್ಲ ಚೇಂಜ್ ಮಾಡ್ಸೋದು ಗೊರ್ಸು ಇವಾಗ ನಮ್ಗೆ ನೇಲ್ ಏನು ಕಟ್ ಮಾಡಿದ್ವಿ ಹೇಳಿ, ಉಗುರು ಬಳ್ಕೊಂಡಾಗ ನೇಲ್ ಕಟ್ ಮಾಡಲ್ವಾ, ಅದಕ್ಕೂ ಕಾಲ್ ಚೆನ್ನಾಗಿರ್ಬೇಕು ಅಂದ್ರೆ ಹಿಂಗೆ ಗೊರ್ಸ್ ಮಾಡಿಸ್ಬೇಕು. ಆಮೇಲೆ ಲಾಳ ಹಾಕ್ಸೋ ಉದ್ದೇಶ ಏನು ಅಂದ್ರೆ ಸಮೀಬಾರ್ದು ಅಂತ. ಈಗ ನಾವು ಚಪ್ಪಲಿ ಹಾಕೊಂಡಾಗ ಕಾಲ್ ಸುಡೋದು ಸಮೀಯದ ಮಾಡ್ತಾರಲ್ಲ, ಅದಕ್ಕೂ ಹಂಗೇನೆ ಲಾಳ ಹಾಕ್ಸೋದು ಸಮಿದೆ ಇರ್ಲಿ ಅಂತ. ಸಮುದ್ರ ಏನಾಯ್ತದೆ ಗೊತ್ತಾ, ಟಾರ್ ರೋಡಲ್ಲಿ ಲಾಳ ಇಲ್ದೆ ಓಡಾಡಿದ್ರೆ ದನಗಳು ಕುಂಟುತ್ತವೆ. ಆ ಕುಂಟಬಾರ್ದು, ಕಾಲ್ಗಳು ನೀಟಾಗಿರ್ಲಿ ಅಂತ ಲಾಳ ಹಾಕ್ತಾರೆ. ಎಷ್ಟು ದಿನಕ್ಕೆ ಒಂದ್ಸಲಿ ಮಾಡಿದ್ರೆ ಅದು ನಾವೆಲ್ಲ 1.5 ತಿಂಗಳು ಇವಾಗ ಜಾಸ್ತಿ ತಿರುಗಾಟ ಮಾಡಿದ್ರೆ ದನ ಬೇಗ ಲಾಳ ಕಟ್ಸ್ಬೇಕಾಯ್ತದೆ. ಏನು ಇಲ್ಲ, ಬರೀ ವಾಕ್ ಹೋಗಿಕ್ವಿ ಅಂದ್ರೆ 1-2 ತಿಂಗಳು 2.5 ತಿಂಗಳು 2 ತಿಂಗಳು ಮಾಡಿಸ್ಬೇಕು ಸರ್. ಕೊಂಬು ಎಷ್ಟು ದಿನಕ್ಕೆ ಒಂದ್ಸಲಿ ಮಾಡಿಸ್ತಾರೆ ಸರ್? ಎಷ್ಟು ದಿನಕ್ಕೆ ಒಂದ್ಸಲಿ ಮಾಡಿಸ್ಬೇಕಾಗುತ್ತೆ ಕೊಂಬು? ಇಷ್ಟ ದಿನ ಏನು ಅಂತಲ್ಲ ಸರ್, ಇವಾಗ ಫಸ್ಟ್ ಚಿಕ್ಕದ್ರಲ್ಲಿ ಈಗ ನೋಡಿ ಅವತ್ರಲ್ಲಿ ಬೊಡ್ಡೆ ಬಂದಿರ್ತಾರೆ, ಸ್ಟ್ರೈಟ್ ಆಗಿ ನಿಲ್ಸಿರ್ತಾರೆ. ಅದು ಬೆಳೀತಾ ಬೆಳೀತಾ ಸ್ವಲ್ಪ ಬೆಂಡ್ ಆಗುತ್ತೆ. ಅವಾಗ ತಿರ್ಗಾ ನಮ್ಮ ಹತ್ರ ಇದ್ರೆ ನಾವು ಮಾಡಿಸೋದಿಲ್ಲ, ಇನ್ನೊಬ್ರು ತಗೊಂಡೋಗಿರ್ತಾರೆ, ಅವ್ರು ಮಾಡಿಸ್ಕೊತಾರೆ ಸರ್. ಆಮೇಲೆ ಬೆಳೆಯುತ್ತೆ. ಯಾವಾಗ ತಾಳಲ್ಲಿ ಗೆಡ್ಡೆ ಕೀಳ್ತಾ ಇದ್ರೆ ಕೊಂಬು ಮೇಲಕ್ಕೆ ಬೆಳೆಯುತ್ತೆ. ಮೇಲ್ಗಡೆ ಗ್ರೋತ್ ಆಗುತ್ತೆ. ನೀವೆಲ್ಲ ಸಲ ಮಾಡಿದಿರಾ? ಯಾವ ಜಾತ್ರೆಗಳನ್ನ ಮಾಡಿದ್ರಿ ಸರ್? ನಾವು ಈ ಸಲ ಒಂದು 6 ಜಾತ್ರೆ, ನನ್ ದನ ತಗೊಂಡೋಗಿ 6 ಜಾತ್ರೆ ಮಾಡಿದೀನಿ. ಯಾವ ಜಾತ್ರೆಗಳನ್ನ ಮಾಡಿದ್ರಿ? 6 ಜಾತ್ರೆ ಮುಡುಕ್ತೊರೆ, ಬೇಬಿ, ಸಿಹಳ್ಳಿ, ಅಲ್ಲಿಂದ ಮದ್ದೂರು, ಯಾವ್ದು ಹೊಸ ಜಾತ್ರೆ ಈಗ ಐನ್ಗುಡಿ, ಆಮೇಲೆ ನಮ್ಮ ಎಲ್ಲೇ ಮಂಡ್ಯ ಪಕ್ಕ ಒಂದ್ ಜಾತ್ರೆ ಮಾಡಿದ್ರು. ನಮ್ದು ಹೆಚ್ಚು ಕಮ್ಮಿ 5 ಜಾತ್ರೆಯಲ್ಲಿ ಫಸ್ಟ್ ಪ್ಲೇಸ್ ಆಗೈತೆ. ಯಾವ ಜಾತ್ರೆ 5 ಜಾತ್ರೆ ಅಂದ್ರೆ? ಮುಡುಕ್ತೊರೆಯಲ್ಲಿ ಫಸ್ಟ್ ಪ್ಲೇಸ್ ಆಯ್ತು, ಬೇಬಿ ಆಯ್ತು, ಸಿಹಳ್ಳಿ ಆಯ್ತು, ಆಮೇಲೆ ಇಲ್ಲಿ ಐನ್ಗುಡಿ ಆಯ್ತು, ಮದ್ದೂರು. ನಿಮ್ಮಲ್ಲಿರೋ ವರಿಗಳು ಎಷ್ಟಲ್ಲ ಈಗ? 4 ಕಲ್ಲು ಒಂದಿತ್ತು 6 ಬಿದ್ದೈತೆ. ಜಾತ್ರೆ ಇದ್ದಾಗ ಯಾವಲ್ಲಿತ್ತು? 2-3 ಜಾತ್ರೆ 4 ಕಲ್ಲಲ್ಲಿ ಇತ್ತು. ಇನ್ 3 ಜಾತ್ರೆ ಒಂದಿತ್ತು 6 ಬೀಳ್ತು. 6 ಬಿತ್ತು. ಈಗ ಇದಿದೆಯಲ್ಲ ನನ್ನ ಮನೇಲಿರೋ ಎತ್ತು, ಅಲ್ಲಿ ನಿಂತಿದೆ ನೋಡಿ, ಆ ಕಡೆ ನಿಂತಿದೆಯಲ್ಲ ಮೂಗ್ದರ ಆಗ್ತಾ ಇರೋದ್ರಲ್ಲ, ಅದುವೇ ನಮ್ಮ ಮನೇಲಿರೋ ಎತ್ತು ಜೋಡಿ ತಗೊಂಡಿದ್ ನಾವು. ಇದಕ್ಕೆ ಘಾಟಿಯಿಂದ ತಗೊಬಂದ್ವಿ. ಶಿವವ್ರ ಹತ್ರ ಘಾಟಿಲಿ ಇದನ್ನ ತಗೊಂಡಿದ್ವಿ. ಈ ವರ್ಷ ಘಾಟಿ ಜಾತ್ರೆಯಲ್ಲಿ ಅದನ್ನು ಕೂಟ ಮಾಡಿ ಮುಡುಕ್ತರೆಯಲ್ಲಿ ನಮ್ ಸ್ನೇಹಿತರು ಕೊಟ್ವಿ. ಈ ವರ್ಷ ಮುಡುಕ್ತರಲ್ಲಿ ಕೊಟ್ವಿ ಇವನ್ನ. ಅದ್ರ ಜೊತೆ ಎತ್ತು ಮತ್ತೆ ಇನ್ನೊಂದು ನಮ್ಮ ಮನೆ ಎತ್ತು ಕೂಟ ಮಾಡಿ ಇವಾಗ ಮನೇಲವೆ. ಸೊ ಈ ಸಲ ಜಾತ್ರೆಗಳನ್ನ ಮಾಡಿದೀನಿ ಅಂತ ಹೇಳಿದ್ರೆ, ಜಾತ್ರೆಗಳು ಹೇಗಿತ್ತು ಈ ಸಲ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಜನ ಯಾತ್ರೆ ಸೇರಿತ್ತು, ಎಲ್ಲ ದನ ಎಲ್ಲ ತುಂಬಾ ಚೆನ್ನಾಗಿತ್ತು. ಖರ್ಚು ಮಾಡ್ಬೇಕಷ್ಟೇ ಜಾತ್ರೆ. ಇವ್ರು ನಮ್ ಸ್ನೇಹಿತರು ಸಿದ್ದು ಅಂತ ಹೇಳಿ, ಇವರು ಚಾಮರಾಜನಗರದವರು. ಇವರು ಮೂಗೂರ್ ಬಂಡಿ ಅಂತ ನಡೆಯುತ್ತೆ ಇಲ್ಲಿ, ಮೂಗೂರ್ ತಿಬ್ಬಾದೇವಿ ಬಂಡಿ ಅಂತ. ಮೋಸ್ಟ್ ಆಫ್ ಆಲ್ ಒಂದು 60 to 70% ಇವ್ರ ಕೈಲಿ ದನ ತರಿಸ್ಕೊತಾರೆ. ಇವ್ರಿಗೆ ಓಡೋದಕ್ಕೆ ಸ್ಪೀಡ್ ಆಗಿರ್ಬೇಕು ನೋಡಿ. ಓದ್ಸಲಿ ಇದು ಮೂಗೂರ್ ಬಂಡಿ ಇವಾಗ ಕೊಂಬಾಡ್ತಾರೆ ಎತ್ತು, ಮೂಗೂರ್ ಬಂಡಿಗೆ ಹೋಗಿದ್ದು ಈ ಎತ್ತು. ಇವ್ರು ಸಂತೆಮರಹಳ್ಳಿ ಹತ್ರ ಇದ್ವಿ. ಇವ್ರು ನಾವೇ ಬೆಂಗಳೂರು ತಿಂಗಳ ಹತ್ರ ಮೀಸೆ ನಾಗಪ್ಪ ಅಂತವ್ರೆ, ಅವ್ರಿಗೆ ತಗೊಂಡಿದ್ವಿ. ಅವ್ರ ಹತ್ರ ಈಗ ಮೊನ್ನೆ ನಾವೇ ತಗೊಂಡ್ವಿ. ಇವ್ರು ಮೂಗೂರು ಚಾಮರಾಜನಗರ ಸೈಡ್ ಎಲ್ಲ ಒಳ್ಳೊಳ್ಳೆ ಎತ್ತು. ಈಗ ನಮ್ಗೆ ಅಲ್ಲಿ ಒಳ್ಳೆ ಎತ್ತಿದ್ರೆ ಫೋನ್ ಮಾಡ್ತಾರೆ, ಒಳ್ಳೆ ಎತ್ತ ಚಪ್ರಕ್ಕಾಗತ್ತು ಬನ್ನಿ ಅಂತಾರೆ. ಅವರು ನಮ್ಮ ಮೋನಣ್ಣ ಅಂತ ಹೇಳಿ MTB ಅವರು ಬೆಂಗಳೂರು. ಈ ಸ್ನೇಹ ಭಾಗ ನಾವೆಲ್ಲ ಒಂದು ಸ್ನೇಹ ಆದ್ರಿಂದ ಅಲ್ಲಿಂದ ಬಂದವ್ರೆ.
ಅಲ್ಲಿಂದ ನಾನು ಬರ್ತೀನಿ ಅಂತ ಅವರು ಬಂದವ್ರೆ. ಅವ್ರು ನಮ್ಗೆ ನಂದೀಶ್ ಅಂದ್ಬಿಟ್ಟು ಕಾರ್ಸೋಡಿ ಅವರು, ಅವ್ರ ಜೊತೆನು ಒಂದ್ ಜೊತೆ ದೊಡ್ಡತವೆ. ಹಿಂಗೆಲ್ಲ ನಾವು ಸೇರ್ಕೊಂಡು ಹಿಂಗ್ ಕೊಂಬು ಗೊರ್ಸು ಮಾಡಿಸ್ಬೇಕಾದ್ರೆ ಇನ್ನೊಂದ್ ಎಲ್ಲ ಮಾಡಿಸ್ಬೇಕಾದ್ರೆ ನಾವ್ ಹಿಂಗೆಲ್ಲ ಒಟ್ಟಿಗೆ ಸೇರ್ತೀರಾ? ಹೆಂಗೆ ಅಂದ್ರೆ ನಮ್ ಫ್ರೆಂಡ್ಶಿಪ್ ಎಲ್ಲ ಗೋ ಮಾತೆಯಿಂದ ಎಲ್ಲ ಪರಿಚಯ. ಬೇರೆ ಕಡೆ ಬೇರೆ ತರ ಹೋಗ್ತಾರೆ ಪಾರ್ಟೀಸ್ ಎಲ್ಲ ಮಾಡಕ್ಕೆ, ನಮ್ದು ಹಂಗಿಲ್ಲ. ಒಂದ್ ಜೊತೆ ಎತ್ಕೊಳಕ್ಕೆ ಹೋಗ್ಬೇಕಂದ್ರೆ ಎಲ್ಲ ಒಟ್ಟಿಗೆ ಹೋಗ್ತೀವಿ, ಗೊತ್ತು ಮಾಡ್ಸ್ಬೇಕಾದ್ರೂ ಅಷ್ಟೇ, ಕೊಂಬ ಎಲ್ಲ ಒಟ್ಟಿಗೆ ಇರ್ತೀವಿ, ಜಾತ್ರೆ ಮಾಡ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಮಾಡ್ತೀವಿ. ಆತರ ನಮ್ ಫ್ರೆಂಡ್ಶಿಪ್ ಎಲ್ಲ ದನಿಯಿಂದಾನೇ ಎಲ್ಲ ಒಟ್ಟಿಗೆ ಏನೇ ಮಾಡಿದ್ರು ಒಟ್ಟಿಗೆ ಮಾಡ್ತೀವಿ. ಖುಷಿ ಅದಕ್ಕೆ. ಅವ್ರ ಮನೆ ಮಾಡ್ಸಕ್ಕೆ ನಾವು ಹೋಗ್ತೀವಿ, ಇಂಥ ದಿನ ಬರ್ತೀವಿ ನಾವೇ ಹೋಗ್ತೀವಿ, ವಾರಂಟಿಯಾಗಿ ನಾವೇ ಹೋಗ್ತೀವಿ. ಯಾರು ಕರಿಬೇಕು ಏನಂತ ಏನಿಲ್ಲ. ಈಗ ಅಣ್ಣವ್ರು ಬೆಂಗಳೂರಿಂದ ಬಂದಾರೆ, ಬೇಗ ಎದ್ದಿ ಮೆಟ್ರೋ ಬಂದು ಬಸ್ ಹತ್ಕೊಂಡು ಇಲ್ಲಿ ಬಂದಿದ್ದಾರೆ. ಅವ್ರು ಮತ್ತೆ ನಗರದಿಂದ ಬಂದಿದ್ದಾರೆ, ಮಂಡ್ಯ ಬಂದಿದ್ದಾರೆ. ಹಂಗೆ ಇದೊಂದು ಬಾಂಡಿಂಗ್ ಹೆಂಗೆ ಗೋಮಾತೆಯಿಂದ ಒಂದು ಬಾಂಡಿಂಗ್ ಬೆಳ್ಕೊಂಡು ಹೋಗುತ್ತೆ. ನಾವ್ ಅದನ್ನ ಈಗ ಹೆಂಗಿದೀವಿ, ನಾನು ಎಲ್ಲಾ ಸ್ನೇಹಿತರು ಒಂದೇ, ನಂದು ತಂದು ಏನಿಲ್ಲ, ಬೆಳೆಸ್ಕೊಂಡು ಹೋಗೋಣ, ನಮ್ಮ ಹಳ್ಳಿಕಾರನ ಬೆಳೆಸ್ಕೊಂಡು ಹೋಗೋಣ. ಈಗಿನ ಜನರೇಷನ್ ಅಲ್ಲಿ ದನ ಸಾಕೋರು ಬೇಕಾದಷ್ಟು ಹೊಸೊಬ್ರು ಬರ್ತಾವ್ರೆ. ಹೊಸೊಬ್ರು ಕಟ್ಟಕ್ ಪಾಪ ಆಸೆ ಐತೆ, ಕಟ್ತಾನು ಅವ್ರೆ. ಏನಂದ್ರೆ ಇವಾಗ ದನಗಳು ಸಿಗ್ತಾ ಇಲ್ಲ, ಈಗ ಒಳ್ಳೆ ಪದಾರ್ಥ ಸಿಗ್ತಾ ಇಲ್ಲ. ಆಮೇಲೆ ಕೊಡ್ಸೋರು ಅಷ್ಟೇ. ಈಗ ಯಾರೋ ನನ್ನೊಬ್ಬೊಬ್ರು ಬರ್ತಾರೆ, ಅಣ್ಣ ಫಸ್ಟ್ ಟೈಮ್ ಕಟ್ತಾ ಇದೀನಿ ಅಂತಾಗ ಅವ್ರಿಗೆ ನೋಡಿ ಮಾಡಿ, ನೋಡಪ್ಪ ಅದು ಇದನ್ ಸಾಕಿದ್ರೆ ಹಿಂಗ್ ಆಯ್ತದೆ, ಇದು ಮುಂದಕ್ಕೆ ಹಿಂಗ್ ಆಗ್ಬೋದು ಎಲ್ಲ ಹೇಳಿ ತಿಳುವಳಿಕೆ ಹೇಳಿ ತಗೊಡ್ಬೇಕು. ಕೆಲವ್ರಿಗೆ ಏನಾದ್ರು ಪಾಪ ಖುಷಿ ಬರ್ತಾರೆ, 5 ಲಕ್ಷನೋ 6 ಲಕ್ಷನೋ ಒಂದ್ ಜೊತೆಗೆ ಬಂಡವಾಳ ಹಾಕ್ಬಿಡ್ತಾರೆ. ಏನೋ ಒಂದು ಎಡವಟ ಇಲ್ಲ, ಒಂದ್ ತುಟಿ ಬಿಟ್ಬಿಡ್ತೋ, ಒಂದ್ ಕಾಲ್ ಕುತ್ಕೊಬಿಡ್ತೋ, ಏನು ಬಂದವರೆಲ್ಲ ಅದನ್ನ ತಪ್ಪು ಮಾಡಿ ಎಣಿಸ್ತಾರೆ. ತಪ್ಪು ಮಾಡಿ ಎಣಿಸ್ದಾಗ ಅವ್ರಿಗೆ ನೆಕ್ಸ್ಟ್ ಅದು ಕಟ್ಟಕ್ ಮನ್ಸು ಬರಲ್ಲ. ಆಮೇಲೆ ಹೆಂಗಂದ್ರೆ ಬಿಡಪ್ಪ ಹೋದಷ್ಟು ಏನ್ಬಿಟ್ಟು ಕೊಟ್ಬಿಡ್ತಾರೆ. ಆವಾಗ ಅವ್ರಿಗೆ ನೆಕ್ಸ್ಟ್ ಅದು ಕಟ್ಟಕ್ ಮನ್ಸು ಬರಲ್ಲ. ತಗೋಬೇಕಾದ್ರೆ 100 ಸಲ ಯೋಚನೆ ಮಾಡ್ಬೇಕು, ತಗೋಬೇಕು. ಹಿಂದೆ ಹಿರಿಕರು ಗಾದೆ ಹೇಳ್ತಿದ್ರು, ದನ ಧಾನ್ಯವಲ್ಲ ಕಂಚ್ಮುಟ್ ಹೊಡ್ಬೇಯಲ್ಲ ಅಂತ. ದನ ಧಾನ್ಯವಲ್ಲ, ನೋಡಿ ತಗೋಬೇಕಾದ್ರೇನೆ ನೀಟಾಗಿ ಎಲ್ಲ ಸೋಸಿ ತಗೋಬೇಕು. ಸರ್ ಒಂದ್ ದನ ತಗೋಬೇಕು ಏನೇನ ನೋಡಿ ತಗೋತಾರೆ ಸರ್? ಸರ್ ಮೇನು ಕಾಲ್ ಚೆನ್ನಾಗಿರ್ಬೇಕು ಸರ್. ಕೆಲ್ಸ ಮಾಡೋನ್ಗೆ 4 ಕಾಲು ಎತ್ತಿಗೆ ಚೆನ್ನಾಗಿರ್ಬೇಕು. ಸುಳಿ, ಕೆಲವರು ಸುಳಿ ಕೆಟ್ಟ ಸುಳಿ ಕಟ್ಟಲ್ಲ ಅಂತಾರೆ. ಇವತ್ತಿನ ಕಾಲದಲ್ಲಿ ಈಗೆಲ್ಲ ಸುಳಿ ಎಲ್ಲ ನೋಡ್ಕೊಂಡು ಹೋದ್ರೆ ದನನೇ ಇಲ್ಲ ಬಿಡಿ. ಇವತ್ತೆಲ್ಲ ಎಷ್ಟೊಂದು ಈಗ ಕೀಲ್ ಸುಳಿ ಎತ್ತು ಅಂತಾರೆ, ಕೀಲ್ ಸುಳಿ ಎತ್ತು ಎಷ್ಟೋ ಮೆರೆದೇ ಹೋಗ್ಬಿಟ್ಟವೆ. ಇವತ್ತಿನ ಪ್ರಪಂಚಕ್ಕೆ ಹೆಂಗ್ ಇದಾಗ್ಬೇಕು ಹಂಗೆ ನಡ್ಕೊಂಡ್ ನಾವು ಹೋಗ್ಬೇಕು. ಕಾಲು ಕೈ ಸುಳಿ, ಆಮೇಲೆ ಜಾತಿ. ಸರ್ ಹಳ್ಳಿಕಾರಲ್ಲಿ ಸುಮಾರು ಜಾತಿಗಳು ಬರುತ್ತೆ ಅಂತ ಹೇಳ್ತಾರೆ, ಯಾವ ಜಾತಿಗಳು ಬರುತ್ತೆ ಸರ್? ನನ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನಾವು ನೋಡ್ತೀವಿ, ನಮ್ಗೆ ಇಚ್ಛೆ ಆಯ್ತಾ ಜಾತಿ, ಕಾಲು ಕೈ ಸುಳಿ ಪಳಿ ಏನು ನೋಡ್ತೀವಿ ಅಷ್ಟನ್ನೇ ನಾವು ನೋಡೋದು. ನಮ್ಗೆ ಇಷ್ಟ ಆಯ್ತಾ ದನ ತಗೋತೀವಿ. ನಮ್ಮ ಹತ್ರ ಯಾರು ಇಚ್ಛೆ ಪಟ್ಟು ಬಂದ್ಕೊಟ್ರೆ ದನನು ಕೊಡ್ತೀವಿ. ನಾವ್ ಬೇರೆಯವ್ರ ತರ ಸುಮಾರು ಜನ ನಾವು ಕೊಡಲ್ಲ, ಇನ್ನೂ 1 ವರ್ಷ ಕೊಡಲ್ಲ, ಇನ್ನೂ 2 ವರ್ಷ ಕೊಡಲ್ಲ ಅಂತಾರೆ. ನಾವು ಆ ತರ ಏನಿಲ್ಲ ಸರ್. ಕೇಳಿದ್ರೆ ಪ್ರೀತಿಯಿಂದ ದನ ಕೊಡ್ತೀರಾ? ಪ್ರೀತಿಯಿಂದ ಬಂದು ಯಾರು ಕೇಳಿದ್ರು ಕೊಡ್ತೀವಿ. ನಾವು ಕೊಡಲ್ಲ ಅಂತ ಯಾರಿಗೂ ಹೇಳಲ್ಲ. ಈ ಬೇಸಿಗೆ ಸುಮಾರು ಎತ್ಕೊಂಡು ಹುಷಾರ್ ತಪ್ತಾರೆ. ಹೌದು ಸರ್, ಈ ಬೇಸಿಗೆಗೆ ಯಾಕೆ ಅಂದ್ರೆ ಈ ಬಿಸಿಲು ತಾಪಮಾನ ಆತರ ಆಗೋಗಿದೆ. ನಮ್ ಕಡೆ ಸಲೆ ಅಂತೀವಿ. ಎತ್ತುಗೆ ಸಲೆ ಅಂದ್ರೆ ಜ್ವರ, ವಿಪರೀತ ಜ್ವರ ಆದಾಗ ಸಲೆ ಆಗುತ್ತೆ. ಆ ಸಲೆ ಆದಾಗ ಅದು ಕಾಲ್ಗಿಳಿದ್ಬಿಟ್ರೆ ಅದು ಔಟ್ ಆಫ್ ಡೇಂಜರ್ ಅಂತ. ಅದು ಜ್ವರ ಹಂಗೆ ಮೈಯಲ್ಲಿ ಉಳ್ಕೊಂಡ್ರೆ ಅದು ಡೇಂಜರ್ ಅಂತ. ಈ ಸಲೆ ಆಗ್ಬಿಟ್ಟು ಕಾಲ್ಗಿಳಿದ್ಬಿಟ್ರೆ 1-2 ದಿನ ಎತ್ತು ಮೇಲೆ ಎದ್ದೇಳಲ್ಲ ಅಷ್ಟೇ. ಅದಕ್ಕೆ ತಕ್ಷಣ ಟ್ರೀಟ್ಮೆಂಟ್ ಕೊಡ್ಸಿ ತಕ್ಷಣ ಇದ್ ಮಾಡಿದ್ರೆ ಅದು ಕ್ಯೂರ್ ಆಗುತ್ತೆ ಸರ್. ಅಂದ್ರೆ ಜಾಸ್ತಿ ಈ ಬಿಸಿಲಿಗೆ 10, 10:30, 11 ಗಂಟೆ 10:30ನೇ ಲಾಸ್ಟ್ ನೆರಳು ಕಟ್ಟಕ್ ಬಿಡ್ಬೇಕು. ಸರಿ, ಸೆಲೆ ಬರ್ದೇ ತರ ನಾವ್ ಹೆಂಗ್ ನೋಡ್ಕೋಬಹುದು ಸರ್? ಅದೇ ನೀವು ನೆರಳು ತಂಪಲ್ಲಿ ಇರ್ಬೇಕು ದನ, ನೀರು ಜಾಸ್ತಿ ಕುಡಿಸ್ಬೇಕು, ತಂಪಲ್ಲಿ ಇರ್ಬೇಕು ದನ. ಈ ಬಿಸಿಲಲ್ಲಿ ಜಾಸ್ತಿ ಕಟ್ಟಬಾರ್ದು. ಬಿಸಿಲಲ್ಲಿ ಕಟ್ಟೋದ್ರಿಂದನೇ ಸೆಲೆ ಆಗೋದು. ಸೆಲೆನೇ ಸ್ಟಾರ್ಟಿಂಗ್ ಜ್ವರ ಬರುತ್ತೆ. ಜ್ವರನೇ ಸರ್, ಅದು ಜ್ವರ ಹೈ ಫೀವರ್ ಆಗುತ್ತೆ. ಅದನ್ನ ನಾವು ರೈತರು ಆಡೋ ಭಾಷೆಯಲ್ಲಿ ಸೆಲೆ ಅಂತಾರೆ. ಸೆಲೆ ಅಂತ ಹೇಳ್ತಾರೆ. ಸೆಲೆ ಅಂತ. ಈ ಬೇಸಿಗೆ ಟೈಮಲ್ಲಿ ಬರುತ್ತಲ್ಲ, ಈ ಬೇಸಿಗೆ ಟೈಮಲ್ಲಿ ಮಾಡ್ಬೇಕು, ತುಂಬಾ ನೀರು ಕುಡಿಸ್ಬೇಕು. ನೀವು ಕಾಣಿಸ್ತಿರ್ಲಿಲ್ಲ ಅದಕ್ಕೆ ಮಾತಾಡಿ. ಈ ಬೇಸಿಗೆ ಟೈಮಲ್ಲಿ ಹೆಂಗೆ ಅಂದ್ರೆ ತಿಂಡಿಗಿಂತ ಜಾಸ್ತಿ ನೀರು ಕುಡಿಸ್ಬೇಕು. ತಿಂಡಿ ನುಚ್ಚೆಲ್ಲ ಕಡಿಮೆ ಮಾಡ್ಕೊಂಡು ನೀರ್ ಜಾಸ್ತಿ ಕೊಡ್ತಾರೆ. ನೀರು ಜಾಸ್ತಿ ಇರ್ತಾರೆ ಬೇಸಿಗೆ ಎಲ್ಲ ಬೇಸಿಗೆ ಎಲ್ಲ ಡ್ರೈ ಆಗ್ಬಿಡ್ತಲ್ಲ ಬಾಡಿ. ನಮ್ಗೆ ಹೆಂಗೆ ಅಭಿಷೇಕ ಹೊಡ್ತೀವಿ ಸೇಮ್ ದನಗಳು ಹಂಗೇನೆ ತಿಂಡಿ ನುಚ್ಚಿಗೋಸ್ಕರ ಕಡಿಮೆ ಕೊಡ್ಬೇಕು. ನೀರ್ ಜಾಸ್ತಿ ಕೊಟ್ಟಾಗ ನೀರು ಮೈಲ್ ಇರ್ತಲ್ಲ, ಅಕ್ಕ ಜ್ವರ ಬರಲ್ಲ. 10 ಗಂಟೆ ಮ್ಯಾಕ್ಸಿಮಮ್ 10 ಗಂಟೆ ಇದ್ರೆ ಸಾಕು. ಜಾಸ್ತಿ ಎಲ್ಲ ಬೆಂಕಾದ್ರೆ ನೀವೆಲ್ಲ ಸೆಲೆ ಬೇಗ ಆಗ್ಬಿಡುತ್ತೆ. ಸೆಲೆ ಬೇಗ ಆಗುತ್ತೆ. ಸುಮಾರು ಎತ್ಕೊಳ್ಳೋ ಸೆಲೆ ಆಯ್ತು ಅಂತ ಇದ್ ಮಾಡಿ ಸೆಲೆ ಆಗಿ ಹುಷಾರ್ ತಪ್ಪಿ ಚಿಟ್ಟಿಸ್ಕೊಂಡು ಸುಮಾರು ಎತ್ತು ಹೋಗ್ಬಿಟ್ಟಾರೆ. ಅದಕ್ಕೆ ಅನುಭವ ಬೇಕು ಅಂತ ಹೇಳೋದು. ಅಣ್ಣವ್ರು ಹೇಳ್ದಂಗೆ ಅನುಭವ ಇರ್ಬೇಕು, ಗೊತ್ತಿರೋ. ಏನೇ ಇವಾಗ ನಾನು ಈ ಫೀಲ್ಡ್ ಯಾರೇ ಯಾವ್ದೇ ಫೀಲ್ಡ್ ಹೋದ್ರು ಅನುಭವ ಬೇಕು ಸರ್.
ಅನುಭವ ಫಸ್ಟ್ ನಾವೇನೋ ಇದ್ ಮಾಡಕ್ಕಲ್ಲ, ಚಿಕ್ಕದ್ರಿಂದನೇ ಹೋಗ್ಬೇಕು, ಮೆಟ್ಲತ್ತುತ್ತಾನೆ ಬೆಳಿಬೇಕು. ಇವಾಗ ನಾವು ಹೊಸ್ದಾಗ್ ಬಂದಿದೀನಿ ಅಂದ್ರೆ ಚಿಕ್ಕ ಒಂದು ಸಣ್ಣ ಜೊತೆ ಕರು ತಗೋಬೇಕು, ಅದನ್ನ ಹೆಂಗ್ ಸಾಕ್ಬೇಕು ಅಂತ ಇದನ್ನ ನೋಡ್ಕೊಬೇಕು. ಅದನ್ನ ನೆಕ್ಸ್ಟ್ ಅದರಿಂದ ಲಾಭನೋ ನಷ್ಟನೋ ಏನ್ ಅದನ್ನ ನೋಡು ತಿಳ್ಕೊಂಡ್ಮೇಲೆ ಬೇರೆ ದೊಡ್ಡ ಕೈ ಹಾಕ್ಬೇಕು ಸರ್. ಹೊಸ ಕಟ್ಟೋರ್ಗೆ ನಿಮ್ಮ ಕಿವಿ ಮಾತೊಂದು ಏನ್ ಹೇಳ್ತೀರಾ? ಅದೇ ನೋಡ್ ತಗೊಳ್ಳಿ, ನಿಮ್ಗೆ ಹಿಂದೆ ಇರುತ್ತೋ ಹಳೆ ತಲೆಗಳವ್ರೆ, ಅವ್ರನ್ನ ಕರ್ಕೊಂಡೋಗಿ ಪ್ರತಿಯೊಂದು ಸೋಸಿ ನಿಮ್ಗೆ ಇವತ್ತು ಎತ್ತ ಕೊಡ್ತಾರೆ. ನಿಮ್ಗೆ ಅದ್ ನಂಬಿಕೆ ಕರ್ಕೊಂಡೋಗಿ ಎತ್ತ ತಗೊಳ್ಳಿ. ಥ್ಯಾಂಕ್ ಯು.